ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 40. ಅಂದು ಮನೆಯಲ್ಲಿ ನಡೆದ ಘಟನೆಯ ನಂತರ ಆಜ್ಞಾ ಖ್ಯಾತಿಯ ಕಣ್ಣಿಗೆ ಬಿದ್ದಿರಲಿಲ್ಲ. ಅವಳನ್ನು ನೋಡಲು ತವಕಿಸುತ್ತಿದ್ದಳು ಖ್ಯಾತಿ. ಅದೇ ಬೇಸರದಲ್ಲಿ ಆಫೀಸಿನಿಂದ ಬರುವಾಗ ಮತ್ತೆ ಎದುರಾದ ಕಂದು ಕಣ್ಗಳ ಚೆಲುವ ಆಕರ್ಷ್. ಹಲೋ ಖ್ಯಾತಿ ಎಂದಾಗ ತನ್ನದೇ ಯೋಚನೆಯಲ್ಲಿದ್ದವಳು ಅವನ ದನಿ ಕೇಳಿ ಬೆಚ್ಚಿದಳು. ಏನು ಖ್ಯಾತಿ, ನೀನು ಯಾವಾಗಲೂ ಏನಾದರೂ ಯೋಚನೆಯಲ್ಲೇ ಕಳೆದು ಹೋಗಿರ್ತೀಯ. ಇಷ್ಟೊಂದು ಯೋಚನೆ ಮಾಡೋ ವಿಷಯ ಏನಿದೆ? ಯೋಚಿಸುವಂತೆ ನಟಿಸಿದ. ಅವನ ಆ ಪರಿ ಕಂಡು ನಗು ಬಂದು ಬಿಟ್ಟಿತ್ತವಳಿಗೆ. ಆದರೂ ಅದನ್ನು ತಡೆಹಿಡಿದಿದ್ದಳು. ನಗು ಬಂದರೆ ನಗಬೇಕು, ನಾನೇನು ಅನ್ಕೊಳ್ಳಲ್ಲಪ್ಪ ಎಂದ ತಾನು ನಗುತ್ತಾ. ಹೌದು, ಇಷ್ಟು ದಿನ ಎಲ್ಲಿದ್ರಿ? ನಿಮ್ಮನ್ನು ಕಾಣಲೇ ಇಲ್ಲ ಅಂದು ಹೋದವನನ್ನು ಮತ್ತೆ ಹಿಂದೆ ನೋಡಿದ್ದು ಅವಳು. ಓ, ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ ಹಾಗಾದರೆ? ಕಣ್ಣು ಮಿಟುಕಿಸಿದ. ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ನೀವು ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಇಷ್ಟು ದಿನ ಎಲ್ಲಿದ್ರಿ? ಮತ್ತೊಮ್ಮೆ ಪ್ರಶ್ನಿಸಿದಳು. ಇಲ್ಲೇ ಏನಾದರೂ ಬಿಸ್ನೆಸ್ ಮಾಡಿ ಸೆಟಲ್ ಆಗಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ, ಸೊ ಆ ವಿಷಯವಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ? ಅದು ಇವಾಗ ಹೇಳಲ್ಲ, ಸರ್ಪ್ರೈಸ್ ಎಂದ. ಓಕೆ ಎಂದವಳೆ ತನ್ನ ಮನೆಯ ದಾರಿ ಹಿಡಿದಳು. ನೀವು ಹೇಳಿದ ಹಾಗೆ ಮನೆಯಲ್ಲೇ ಇದ್ದೀನಲ್ಲ, ಮತ್ತ್ಯಾಕೆ ನನ್ನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ? ಅಸಮಾಧಾನದಲ್ಲಿ ನುಡಿದರು ಗುಲಾಬಿಯವರು. ಗುಬ್ಬಿ, ನಿನ್ನ ಬುದ್ಧಿ ನಂಗೆ ಗೊತ್ತಿಲ್ವಾ? ಇವಾಗ ನಾನು ಇದನ್ನೆಲ್ಲ ನಿಂಗೆ ವಾಪಸ್ ಕೊಟ್ಟರೆ ಈ ಮದುವೆ ನಿಲ್ಲಿಸೋದಕ್ಕೆ ನೀನೇನಾದರೂ ಕಿತಾಪತಿ ಮಾಡೇ ಮಾಡ್ತೀಯ ಅಂತ ಗೊತ್ತು ನನಗೆ. ಅದಕ್ಕೆ ಮದುವೆಯಾಗಿ ಸೊಸೆ ಸೇರೋದು ಗೃಹ ಪ್ರವೇಶ ಮಾಡುವ ತನಕ ನಿಂಗೆ ಇದ್ಯಾವುದೂ ಸಿಗಲ್ಲ, ಕಡಾಖಂಡಿತವಾಗಿ ನುಡಿದರು ಪ್ರತಾಪ್ರವರು. ಗುಲಾಬಿಯವರು ಮತ್ತೇನೂ ಹೇಳದೆ ತಮ್ಮ ಕೋಣೆಯತ್ತ ಹೋದರು. ಛೇ, ನನ್ನ ಸೊಸೆಯಾಗಿ ಮನೆಗೆ ಬರುವವಳ ಬಗ್ಗೆ ಎಷ್ಟೊಂದು ಕನಸು ಕಂಡಿದ್ದೆ. ಹಾಳಾದವಳು ನನ್ನ ಕನಸನ್ನು ಕನಸಾಗಿ ಉಳಿಯುವ ಹಾಗೆ ಮಾಡಿದ್ಲು. ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್. ಅಲ್ಲ, ಅವಳಿಗೆ ನನ್ನ ಮಗನೇ ಬೇಕಿತ್ತ ಪ್ರೀತಿಸೋದಕ್ಕೆ? ಅವಳ ಲೆವೆಲ್ಗೆ ತಕ್ಕಂತೆ ಯಾವುದಾದ್ರೂ ಮಿಡಲ್ ಕ್ಲಾಸ್ ಹುಡುಗನನ್ನು ಪ್ರೀತಿಸುವುದು ತಾನೇ? ಇವಾಗ ಲೇಡೀಸ್ ಕ್ಲಬ್ನಲ್ಲಿ ಈ ವಿಷಯ ಗೊತ್ತಾದರೆ ನಾನು ಹೇಗೆ ಅವರನ್ನು ಎದುರಿಸಲಿ? ಮಾಲಿನಿ ನನ್ನನ್ನು ಅಣಕಿಸ್ತಾಳೆ. ಚೋಟುಗೆ ಒಂಚೂರು ಬುದ್ಧಿ ಇಲ್ಲ. ಹೋಗಿ ಹೋಗಿ ಆ ಮಿಡಲ್ ಕ್ಲಾಸ್ ಹುಡುಗಿನೇ ಬೇಕಿತ್ತ ಅವನಿಗೆ? ಎಲ್ಲ ನನ್ನ ಕರ್ಮ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಿಗೆ ನನ್ನ ಬುದ್ಧಿ ಸ್ವಲ್ಪನೂ ಬಂದಿಲ್ಲ. ಎಲ್ಲ ಅವನ ಅಪ್ಪಂದೇ ಬುದ್ಧಿ. ಮಗ ಹಾಗೂ ಸೊಸೆಗೆ ಮನದಲ್ಲೇ ಬೈಯುತ್ತಿದ್ದರು. ಅಂದು ಮದುವೆಯ ದಿನ. ಅವ್ಯಗೆ ಹೆಚ್ಚು ಬಂಧುಗಳು ಇರದ ಕಾರಣ ಮದುವೆಗೆ ಕೆಲವು ಗೆಳೆಯರು ಹಾಗೂ ಆಫೀಸಿನ ಸಿಬ್ಬಂದಿಗಳನ್ನಷ್ಟೇ ಮದುವೆಗೆ ಆಮಂತ್ರಿಸಿದ್ದರು. ಗುಲಾಬಿಯವರು ತಮ್ಮ ಗೆಳತಿಯರ ಮುಂದೆ ಅವಮಾನವಾಗುವುದು ಎಂದು ಭಾವಿಸಿ ಯಾರಿಗೂ ತಮ್ಮ ಮಗನ ಮದುವೆ ವಿಷಯ ತಿಳಿಸಲಿಲ್ಲ. ಸಹನಾಳ ಕಡೆಯಿಂದ ಕೆಲವು ಬಂಧುಗಳು ಹಾಗೂ ಶಿವಾನಿ, ಪ್ರಶಾಂತ್ ಹಾಗೂ ಖ್ಯಾತಿ ಹಾಗೂ ಅದ್ರಿತ್ನ ಪರಿವಾರದವರು ಬಂದಿದ್ದರು. ಗುಲಾಬಿಯವರು ಪ್ರತಾಪ್ರವರ ಭಯಕ್ಕೆ ತೋರಿಕೆಯ ನಗು ಹೊತ್ತು ಮದುವೆ ಮಂಟಪದಲ್ಲಿ ಓಡಾಡುತ್ತಿದ್ದರು. ಖ್ಯಾತಿಯನ್ನು ಕಂಡೊಡನೆ ಆಜ್ಞಾ ಮಮ್ಮಿ ಎಂದು ಅವಳ ಬಳಿ ಓಡಿದರೆ ಶಿವಾನಿ ಹಾಗೂ ಪ್ರಶಾಂತ್ ದಂಗಾದರು. ಶಿವ, ಸಂತೂರು ಆ್ಯಡ್ ನೋಡಿದ ಹಾಗಾಯಿತು ಎಂದು ನಕ್ಕ ಪ್ರಶಾಂತ್ಗೆ ಸುಮ್ಮನಿರಿ ಎಂದಳು ಶಿವಾನಿ. ನಿನ್ನ ಫ್ರೆಂಡ್ ಮದುವೆನೇ ಬೇಡ ಅಂತಿದ್ಲು, ಈಗ ನೋಡಿದರೆ ಆ ಮಗು ಅವಳನ್ನು ಮಮ್ಮಿ ಅಂತಿದೆ. ಏನೋ ವಿಷಯ ಇದೆ. ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದವ ನೇರ ಖ್ಯಾತಿಯ ಬಳಿ ಹೋದ. ಖ್ಯಾತಿ ತುಂಬ ದಿನಗಳ ನಂತರ ಆಜ್ಞಾಳನ್ನು ಕಂಡ ಖುಷಿಯಲ್ಲಿದ್ದಳು. ಅವಳನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದಳು. ಮಮ್ಮಿ, ಐ ಮಿಸ್ ಯು ಸೋ ಮಚ್ ಎಂದು ಅವಳ ಕೊರಳು ಬಳಸಿದಳು ಆಜ್ಞಾ. ಹಲೋ ಖ್ಯಾತಿ ಮೇಡಮ್, ಹೇಗಿದ್ದೀರಿ ಮೇಡಮ್? ನಿಮ್ಮ ಮಗಳ ನಿಮ್ಮ ಮದುವೆಗೆ ನಮ್ಮನ್ನು ಕರೀಲೇ ಇಲ್ಲ ಅಣಕಿಸುವ ದನಿಯಲ್ಲಿ ನುಡಿದ ಪ್ರಶಾಂತ್. ಇನಫ್ ಪ್ರಶಾಂತ್, ನೀನು ನನಗೆ ಟಾಂಟ್ ಕೊಟ್ಟಿದ್ದು ಅರ್ಥ ಆಗಿಲ್ಲ ಅನ್ಕೋಬೇಡ. ಹೌದು, ಇವಳು ನನ್ನ ಮಗಳೇ. ಇವಳ ಪಪ್ಪನ ಜೊತೆ ನನ್ನ ಮದುವೆ ಇದೆ. ಮದುವೆಗೆ ಖಂಡಿತ ಇನ್ವೈಟ್ ಮಾಡ್ತೀನಿ, ನೀನು ಬರಲೇಬೇಕು. ನಿನ್ನ ಗಂಡನಾಗುವವನ ಎಷ್ಟನೇ ಆಯ್ಕೆ ನೀನು ಅಂತ ನೋಡುವ. ಒಂದು ವೇಳೆ ನಿನಗೆ ಇಷ್ಟ ಇಲ್ಲದವನ ಜೊತೆ ನಿನ್ನ ಮದುವೆ ಆದರೆ ಅಂತೆಲ್ಲ ಅದು ಯಾವ ಗಳಿಯಲ್ಲಿ ಹೇಳಿದೆಯೋ ಏನು, ಹಾಗೆ ಆಯಿತು ನೋಡು ನನ್ನ ಜೀವನದಲ್ಲಿ. ಈಗ ನಿನಗೆ ಖುಷಿನಾ ಎಂದವಳಿಗೆ ಅವನು ಅವತ್ತು ನುಡಿದ ಮಾತಿನಂತೆಯೇ ತನ್ನ ಜೀವನದಲ್ಲಿ ಎಲ್ಲ ನಡೆಯುತ್ತಿದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಕೋಪವಿತ್ತು. ಹಾಗಂತ ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ
ಪ್ರಶಾಂತ್ಗೆ ಮುಖ ತೋರಿಸಲು ಕೂಡ ಮುಜುಗರ ಪಡುತ್ತಿದ್ದರೇನು. ಅವನು ನುಡಿದಂತೆಯೇ ನಡೆದಿದೆ. ಅವನು ತನ್ನನ್ನು ಅಣಕಿಸುವನು ಎಂದು ಅವನ ಮುಂದೆ ಬರದೇ ಇರುತ್ತಿದ್ದರು. ಆದರೆ ಖ್ಯಾತಿಗೆ ಅಂಥ ಮುಜುಗರವೇನಿಲ್ಲ. ಯಾಕಂದರೆ ಇಂದಲ್ಲದಿದ್ದರೆ ನಾಳೆ ತನ್ನ ಮದುವೆ ವಿಷಯ ಎಲ್ಲರಿಗೂ ತಿಳಿಯುವುದು ಎಂದು ಅವಳಿಗೂ ಗೊತ್ತು. ಬಂದದನ್ನು ಬಂದ ಹಾಗೆ ಸ್ವೀಕರಿಸಲು ಮಾನಸಿಕವಾಗಿ ತಯಾರಾಗಿದ್ದಳವಳು. ಅವಳ ಮಾತು ಕೇಳಿ ಪ್ರಶಾಂತ್ಗೆ ತುಸು ಬೇಸರವಾಗಿದ್ದಂತೂ ನಿಜ. ಅವನು ಖ್ಯಾತಿಯ ಜೀವನ ಹಾಳಾಗಲಿ ಎಂದು ಬಯಸಿದವನಲ್ಲ. ತನಗೆ ಶಿವಾನಿಯ ಮೇಲಿರುವ ಪ್ರೀತಿಗೆ ಖ್ಯಾತಿ ಅವಮಾನವಾಗುವಂತೆ ಮಾತನಾಡಿದಳು ಎಂದು ಕೊಂಚ ಬೇಸರ ಹಾಗೂ ಕೋಪವಿತ್ತು ಅವನಿಗೆ. ಮಾತಿನಲ್ಲಿ ಅವಳನ್ನು ಸೋಲಿಸಲೆಂದು ಹಾಗೆ ನುಡಿತಿದ್ದನೇ ವಿನ ಮನಸ್ಸಿನಿಂದ ಬಂದ ಮಾತುಗಳಾಗಿರಲಿಲ್ಲ ಅವು. ಖ್ಯಾತಿ, ನೀನು ಅಂದ್ಕೊಂಡಿರೋ ಥರ ನೀನು ನೋವನುಭವಿಸಬೇಕು ಅಂತ ಮನಸ್ಸಲ್ಲಿಯೂ ಅಂದ್ಕೊಂಡಿರಲಿಲ್ಲ ಪ್ರಶಾಂತ್. ಅವರು ನಿನ್ನನ್ನು ಮಾತಿನಲ್ಲಿ ಸೋಲಿಸಲು ಹಾಗೆ ಹೇಳಿದ್ದಾರಷ್ಟೆ. ಅದನ್ನು ಮನಸ್ಸಲ್ಲಿಟ್ಕೋಬೇಡ ಪ್ಲೀಸ್. ನೀನು ಈ ಮದುವೆಗೆ ಒಪ್ಪಿದ್ಯಾ ಅಂದರೆ ನಿನ್ನ ಪರಿಸ್ಥಿತಿ ಹಾಗಿತ್ತು ಅನಿಸುತ್ತೆ. ನಮ್ಮ ಜೀವನದಲ್ಲಿ ಏನಾದರೂ ನಮಗೆ ಇಷ್ಟವಿಲ್ಲದ ಘಟನೆ ನಡೆದಾಗ ನಾವು ಅಂದ್ಕೊಳ್ತೀವಿ, ನಂಗೆ ಮಾತ್ರ ಯಾಕೆ ಹೀಗಾಗುತ್ತೆ, ನಾನೇನು ತಪ್ಪು ಮಾಡಿದೆ ಅಂತ. ಆದರೆ ಅದರ ಹಿಂದೆ ಕೂಡ ಒಂದು ಒಳ್ಳೆಯ ಉದ್ದೇಶ ಇರುತ್ತದೆ. ನಮಗೆ ತುಂಬ ಬೇಸರವಾಗುತ್ತದೆ ಆ ಕ್ಷಣ. ಆದರೆ ಒಂದಂತೂ ನಿಜ, ಜೀವನದಲ್ಲಿ ಮುಂದೆ ಹೋದಂತೆ ಒಂದಿನ ನಮಗೆ ಅನಿಸುತ್ತೆ, ಅವತ್ತು ಆ ಥರ ಆಗಿದ್ದು ಒಳ್ಳೆಯದೇ ಆಯಿತು, ಅದರಿಂದಲೇ ತಾನೇ ನಾನಿವಾಗ ಖುಷಿಯಾಗಿರುವುದು ಅಂತ. ಅವತ್ತು ನನಗೆ ನೋವಾಗಿರಬಹುದು, ಆದರೆ ಇಂದು ನಾನು ಖುಷಿಯಾಗಿದ್ದೀನಿ. ಆಗುವುದೆಲ್ಲ ಒಳ್ಳೆಯದಕ್ಕೆ. ನಿನ್ನ ಜೀವನದಲ್ಲಿ ಕೂಡ ಈಗ ನಿನಗೆ ಬೇಸರ, ನೋವು ಎಲ್ಲ ಇರಬಹುದು. ಆದರೆ ಮುಂದೊಂದು ದಿನ ನೀನು ತುಂಬ ಖುಷಿಯಾಗಿರ್ತೀಯ ಖ್ಯಾತಿ ಎಂದಳು ಪ್ರಶಾಂತ್ ಹಾಗೂ ಖ್ಯಾತಿಯ ಮಾತುಗಳನ್ನು ಕೇಳಿಸಿಕೊಂಡ ಶಿವಾನಿ. ಅವಳ ಮಾತುಗಳನ್ನು ಆಲಿಸಿದಾಗ ಹೌದಲ್ವಾ ಎಂದನಿಸಿತು ಖ್ಯಾತಿಗೆ. ಹಾಯ್ ಪುಟ್ಟ, ನಿನ್ನ ಹೆಸರೇನು? ಪ್ರಶಾಂತ್ ಆಜ್ಞಾಳನ್ನು ಕೇಳಿದಾಗ ಆಜ್ಞಾ ಎಂದು ಮುದ್ದಾಗಿ ನಕ್ಕವಳು ನಿನ್ನ ಹೆಸರೇನು ಎಂದಳು. ಪ್ರಶಾಂತ್ ಎಂದವ ತನ್ನ ಜೇಬಿನಲ್ಲಿದ್ದ ಚಾಕ್ಲೇಟನ್ನು ಅವಳ ಮುಂದೆ ಹಿಡಿದ. ಕ್ಷಣ ಕಣ್ಣುಗಳರಳಿದರು. ಮರುಕ್ಷಣವೇ ತನ್ನ ತಂದೆಗಾಗಿ ಸುತ್ತಲೂ ಕಣ್ಣಾಡಿಸಿದಳು. ಏನು ಹುಡುಕ್ತಿದ್ಯಾ ಪುಟ್ಟ? ಅವಳ ಕಣ್ಗಳು ಅತ್ತಿತ್ತ ಏನನ್ನೋ ಹುಡುಕುತ್ತಿರುವುದನ್ನು ಕಂಡು ಕೇಳಿದ. ಅಂಕಲ್, ನನ್ನ ಪಪ್ಪ ಎಲ್ಲಿ ಅಂತ ನೋಡ್ತಿದ್ದೆ. ಸಾರಿ ಅಂಕಲ್, ನಂಗೆ ಚಾಕ್ಲೇಟ್ ಬೇಡ. ಪಪ್ಪ ಹೇಳಿದ್ದಾರೆ, ಪರಿಚಯ ಇಲ್ಲದವರು ಏನೇ ಕೊಟ್ಟರು ತೆಗಿಬಾರ್ದಂತೆ. ಅವಳ ಮಾತನ್ನು ಕೇಳಿದ ಮೂವರಿಗೂ ಅದ್ರತ್ ಮಗಳಿಗೆ ಅಪರಿಚಿತರಿಂದ ದೂರವಿರುವುದನ್ನು ಹೇಳಿಕೊಟ್ಟಿದ್ದಾನೆ ಎಂದು ಅರಿವಾಯಿತು. ಅಷ್ಟರಲ್ಲಿ ಅವರಿದ್ದಲ್ಲಿಗೆ ಬಂದ ಅದ್ರತ್. ಪಪ್ಪ ಎಂದವಳು ತನ್ನನ್ನು ಎತ್ತಿಕೊಳ್ಳಲು ಕೈ ಮುಂದೆ ಚಾಚಿದಳು. ಅವಳನ್ನು ಎತ್ತಿಕೊಂಡವನಿಗೆ, ಪಪ್ಪ ಇವರು ಪ್ರಶಾಂತ್ ಅಂಕಲ್ ಎಂದು ಪ್ರಶಾಂತ್ನ ಪರಿಚಯ ಮಾಡಿಸಿದಳು. ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಸರ್ ಎಂದ ಪ್ರಶಾಂತ್ ಮಾತಿಗೆ ನಗುತ್ತಾ, ಇರಬಹುದು, ಐ ಆಮ್ ಅದ್ರತ್ ದೇವ್, ಸರ್ ಅಂತ ಕರಿಬೇಡಿ, ನನಗೆ ಮುಜುಗರ ಆಗುತ್ತೆ ಎಂದವ ಹಸ್ತಲಾಘವ ನೀಡಿದ. ಖ್ಯಾತಿ ನೋಡಿದರೆ ಅಹಂಕಾರದಿಂದ ಮಾತಾಡ್ತಾಳೆ, ಆದರೆ ಅದ್ರತ್ ಅವನ ಮಾತು ಅದೆಷ್ಟು ಮೃದು. ಅವನೊಬ್ಬ ಡೌನ್ ಟು ಅರ್ತ್ ಪರ್ಸನ್ ಎಂದರೆ ತಪ್ಪಾಗಲಾರದು ಮನದಲ್ಲೇ ಅಂದುಕೊಂಡ ಪ್ರಶಾಂತ್. ಪಪ್ಪ, ಅಂಕಲ್ ನನಗೆ ಚಾಕ್ಲೇಟ್ ಕೊಡಲು ಬಂದರು, ನಾನು ತಗೊಳ್ಬೋದಾ ಎಂದವಳ ಕಣ್ಗಳು ಚಾಕ್ಲೇಟ್ ಮೇಲೆಯೇ ಇತ್ತು. ಅವನು ಸರಿ ಎಂಬಂತೆ ತಲೆಯಾಡಿಸಿದ್ದೇ ತಡ. ಪ್ರಶಾಂತನ ಕೈಯಿಂದ ಚಾಕ್ಲೇಟ್ ಪಡೆದಳು ಪುಟ್ಟಪೋರಿ. ಇವಳು ಶಿವಾನಿ, ನನ್ನ ವೈಫ್ ಹಾಗೂ ನಿಮ್ಮ ಖ್ಯಾತಿಯ ಫ್ರೆಂಡ್ ಎಂದ ಶಿವಾನಿಯನ್ನು ತೋರಿಸುತ್ತಾ. ಇಬ್ಬರ ನಡುವೆ ನಗುವಿನ ವಿನಿಮಯ ನಡೆಯಿತು. ಮುಹೂರ್ತದ ಸಮಯವಾದಾಗ ಎಲ್ಲರೂ ಅತ್ತ ಹೆಜ್ಜೆ ಹಾಕಿದರು. ಕೊನೆಗೂ ಅವ್ಯಯ್ ತಾನು ಅಂದುಕೊಂಡಂತೆ ತಾನು ಪ್ರೀತಿಸಿದವಳ ಕೊರಳಿಗೆ ತಾಳಿ ಕಟ್ಟಿಯೇ ಬಿಟ್ಟ. ಮುಂದುವರೆಯುವುದು